ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಯಿಂದ ದುರಂತ ನಡೆದಿದ್ದು ಕಸ್ತೂರ್ಬಾ ನಗರದಲ್ಲಿ ಬಿಲ್ಡಿಂಗ್ ಶೀಟ್ ಬಿದ್ದು ವ್ಯಕ್ತಿ ಸಾವಿಗೀಡಾಗಿದ್ದಾರೆ. ಗಾರ್ಮೆಂಟ್ಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ 37 ವರ್ಷದ ಮಂಜುನಾಥ್ ಕೆಲಸ ಮಾಡ್ತಾ ಇದ್ರು. ಬಿಲ್ಡಿಂಗ್ ಮೇಲಿಂದ ಶೀಟ್ ಬಿದ್ದು ಸಾವಿಗೀಡಾಗಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ಬಂದು ಮಲಗಿದ್ರು ಮಂಜುನಾಥ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುನಾಥ್ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಬಿಲ್ಡಿಂಗ್ ಮೇಲಿಂದ ಶೀಟ್ ಬಿದ್ದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಮಂಜುನಾಥ್ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಕೆಲಸ ಮುಗಿಸಿ ಬಂದು ಮನೆಯಲ್ಲಿ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಹಲವು ಅವಾಂತರಗಳಿಗೆ ಕಾರಣವಾಗಿದೆ. ಇದೀಗ ನಾವು ಬೆಂಗಳೂರಿನ ಕಸ್ತೂರ್ಬಾ ನಗರದಲ್ಲಿದ್ದೀವಿ. ಇಲ್ಲಿ ಕೂಡ ಒಬ್ಬ ವ್ಯಕ್ತಿ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ನಾವೀಗ ಏನು ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ, ಬಹುಮಹಡಿ ಕಟ್ಟಡ ಏನಿದೆ, ಇದು SAP ಅನ್ನುವಂತಹ ಕಂಪನಿಯ ಒಂದು ಗೋಡಾನ್ ಆಗಿತ್ತು. ಇಲ್ಲಿ ಮೇಲ್ಗಡೆ ಇರುವಂತಹ ಸೀಟ್ಗಳು ಏನಿದೆ, ನಿನ್ನೆ ಬೀಸಿದ ಒಂದು ಸಂಜೆ 5 ಗಂಟೆಗೆ ಬೀಸಿರುವಂಥ ಗಾಳಿಗೆ ಅಲ್ಲಿರುವಂತಹ ಸೀಟ್ಗಳೆಲ್ಲ ಕಿತ್ಕೊಂಡು ಬಂದುಬಿಟ್ಟು ಇಲ್ಲಿ ಅಕ್ಕಪಕ್ಕದ ಬಿಲ್ಡಿಂಗ್ಗಳ ಮೇಲೆ ಬಿದ್ದು ಅವಾಂತರಕ್ಕೆ ಕಾರಣ ಆಗಿರುವಂಥದ್ದು. ಇದೇ ಸೀಟ್ಗಳು ಇಲ್ಲಿ ಕೆಳಗಡೆ ಬಿದ್ದಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಅಲ್ಲಿರುವಂಥ ಇದು ಕಬ್ಬಿಣದ ಒಂದು ಸರಳ ಸಲಾಕೆ ಕೂಡ ಬಂದು ಕೆಳಗಡೆ ಬಿದ್ದಿರುವಂಥದ್ದು. ಅಲ್ಲಿ ಫ್ಯಾನ್ಗಳಾಗಿರಲಿ ಎಲ್ಲವೂ ಕೂಡ ಕೆಳಗಡೆ ಬಂದು ಬಿದ್ದಿದೆ. ಇದೇ ಬಿದ್ದ ರಭಸಕ್ಕೆ ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಏನು ಸೀಟ್ ಮನೆ ಇತ್ತು, ಅದ್ರ ಮೇಲೆ ಕೂಡ ಕಬ್ಬಿಣದ ಸೀಟ್ಗಳು ಬಂದು ಇದ್ರ ಮೇಲೆ ಬಿದ್ದು ಈ ಒಂದು ಮನೆಯ ಒಳಗಡೆ ಇಲ್ಲಿ ಮಲಗಿರುವಂತಹ ವ್ಯಕ್ತಿಯ ಮೇಲೆ ಒಂದು ಕಲ್ಲು ಬಿದ್ದು ಅವರು ಮೃತಪಟ್ಟಿರುವಂಥದ್ದು. ಮಂಜುನಾಥ್ ಅನ್ನುವಂಥ ವ್ಯಕ್ತಿ 35 ವರ್ಷದ ಅವರು ಏನು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ನಿನ್ನೆ ಕೆಲಸ ಮುಗಿಸ್ಕೊಂಡು ಬಂದು ಒಂದು ಸಂಜೆ ಸುಮಾರಿಗೆ ಬಂದು ಮಲಗಿದ್ರು. ಆವಾಗ ಏನು ಈ ಮಳೆ ಬಿತ್ತಲ್ಲ, ಆ ಸಮಯದಲ್ಲಿ ಆ ಮೇಲ್ಗಡೆ ಇರುವಂಥ ಶೀಟ್ ಬಂದು ಈ ಬಿಲ್ಡಿಂಗ್ ಇದು ಒಂದು ಇವರ ಮನೆ ಮೇಲೆ ಬಂದು ಬಿದ್ದಿದ್ದರ ಕಾರಣ ಈಗ ಏನು ಸಿಮೆಂಟ್ ಸೀಟ್ ಏನಿದೆ ಅದು ಮುರಿದು ಅಲ್ಲಿ ಮೇಲ್ಗಡೆ ಇರುವಂಥ ಕಲ್ಲು ಅವರ ತಲೆ ಮೇಲೆ ಬಿದ್ದು ಅವರು ಮೃತಪಟ್ಟಿರುವಂಥದ್ದು. ನೀವು ಈಗ ಏನು ಈ ಮನೆ ನೋಡ್ತಾ ಇದ್ದೀರಲ್ಲ, ಶೀಟ್ ಮನೆ, ಇಲ್ಲೇ ಅವರು ಮಂಜುನಾಥ್ ಅವರು ವಾಸವನ್ನು ಮಾಡ್ತಾಯಿದ್ರು. ಈಗ ಈ SAP ಏನು ಒಂದು ಕಂಪನಿಯ ಒಂದು ಏನು ಬಿಲ್ಡಿಂಗ್ ಇದೆ, ಇದರ ಮೇಲೆ ಈಗ ಇಲ್ಲಿಯ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಅನಧಿಕೃತವಾಗಿ ಏನು ಕಟ್ಟಡವನ್ನು ನಿರ್ಮಿಸಿದ್ರು. ಇದು ಎತ್ತರದ ಪ್ರದೇಶದಲ್ಲಿ ಇರೋದ್ರಿಂದ ಗಾಳಿಗೆ ಬಂದು ಎಲ್ಲ ಸೀಟ್ಗಳು ಇಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಿವೆ. ಎಲ್ಲೆಂದರಲ್ಲಿ ಆ ಕಡೆ ಒಂದು ಬಿಲ್ಡಿಂಗ್ ಏನಿದೆ, ಅಲ್ಲಿ ಒಂದು ಅದು ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಯ ಒಂದು ಶೀಟ್ ಮೇಲೆ ಕೂಡ ಅದು ಏನು ಮೇಲ್ಗಡೆಯಿಂದ ಬಂದು ಶೀಟ್ ಬಿದ್ದಿರೋದ್ರಿಂದ ಅಲ್ಲೂ ಕೂಡ 2-3 ಶೀಟ್ಗಳು ಏನು ತುಂಡಾಗಿ ಕೆಳಗಡೆ ಬಿದ್ದಿರುವಂಥದ್ದು. ಅಲ್ಲೂ ಕೂಡ ಹಲವು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಆದರೆ ಅದೃಷ್ಟವಶಾತ್ ಅವರು ನಿನ್ನೆ ಈ ಘಟನೆ ನಡೆದಾಗ ಅಲ್ಲಿ ಇಲ್ಲದ ಕಾರಣ ಇನ್ನಷ್ಟು ಸಾವು ನೋವು ಆಗುವುದನ್ನು ತಪ್ಪಿಸಿದಂತಾಗಿದೆ. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.